ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದಕ್ಕೆ ಉತ್ತರವಾಗಿ ಕೊಟ್ಟಿದೆ ಭಾರತ ಒಂದು ಮಾಸ್ಟರ್ ಸ್ಟ್ರೋಕ್. 3 ಜನ ಉಗ್ರ ಕಮಾಂಡರ್ಗಳು ಸತ್ತು ಹೋಗಿದ್ದಾರೆ. ಉಗ್ರ ಬದ್ರುದ್ದೀನ್ ಹಾಗೆ ಉಳಿದಂತ 2 ಉಗ್ರ ರಾಕ್ಷಸರು ಖತಮ್ ಆಗಿದ್ದಾರೆ. ಭಾರತೀಯ ಸೇನೆಯ ದಾಳಿಗೆ ತತ್ತರಿಸಿ ಹೋಗಿದ್ದಾರೆ. ಈ ಮುಖಂಡರುಗಳು ಉಳಿಬಾರದು, ಉಗ್ರ ಚಟುವಟಿಕೆಗಳು ನಡೀಲೇಬಾರದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿಗಳು ಇಡೀ ವಿಶ್ವಕ್ಕೆ ಥ್ರೆಟ್. ಇವರು ತಮ್ಮ ಜೀವನನೂ ನೆಮ್ಮದಿಯಾಗಿರೋದಿಲ್ಲ, ವಿಶ್ವದಲ್ಲೂ ನೆಮ್ಮದಿಯನ್ನ ಸ್ಥಾಪಿಸುವುದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮನಸ್ಥಿತಿಯನ್ನ ಇಟ್ಟುಕೊಂಡಿರುವಂತ ಉಗ್ರರು. 3 ಜನ ಕೂಡ ಕಮಾಂಡರ್ಗಳು. ಇವರ ಕೆಲಸ ಪ್ರತಿ ಬೆಳಗಾದ್ರೆ ಯಾವ ರೀತಿಯಾಗಿ ಭಯ ಹುಟ್ಟಿಸ್ಬೇಕು, ನಮ್ಮತನವನ್ನ ಹೇಗೆ ಸಾರಬೇಕು ಅಂತ ಮನಸ್ಥಿತಿಗೆ ಅವರು ತಲುಪಿರ್ತಾರೆ. ಅಂತ ಕೃತ್ಯಗಳನ್ನೇ ಮಾಡ್ತಾ ಬಂದಿದ್ದಾರೆ. ಇದೀಗ 3 ಜನ ಸಾವನ್ನಪ್ಪಿದ್ದಾರೆ. ಹಫೀಜ್ ಅಬ್ದುಲ್ ಮಲಿಕ್ ಮೃತದೇಹ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಹಫೀಜ್ ಅಬ್ದುಲ್ ಮಲಿಕ್ ಅಂತ ಒಬ್ಬರದ್ದೇ 2 ದೃಶ್ಯ, ಒಂದು ಮೃತದೇಹದ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ. ಈ ವ್ಯಕ್ತಿಯೂ ಸೇರಿದಂತೆ ಒಟ್ಟು 3 ಜನ ಭಾರತೀಯ ಸೇನೆಯ ದಾಳಿಗೆ ಸಾವನ್ನಪ್ಪಿದ್ದಾರೆ. ಆಗಲೇ ಹೇಳಿದಾಗೆ ಭಾರತ ಯಾವತ್ತೂ ಪಾಕಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡೇ ಇಲ್ಲ. ಜನಸಾಮಾನ್ಯರ ಮೇಲೆ ತನ್ನ ಶಕ್ತಿ ಪ್ರದರ್ಶನ ಅಂತ ಯಾವತ್ತೂ ಭಾರತ ಹೋಗಿಲ್ಲ. ಅಂತ ಹೀನಾಯ ಕೆಲಸ ಪಾಕಿಸ್ತಾನದಿಂದ ಆಗಿದೆ. ಅದಕ್ಕೆ ಉತ್ತರವಾಗಿ ನಾವು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಉಗ್ರ ನೆಲೆಗಳ ಧ್ವಂಸ ಆಗಬೇಕು, ಉಗ್ರರ ಧ್ವಂಸ ಆಗಬೇಕು. ಇದಕ್ಕೆ ವಿಶ್ವಸಂಸ್ಥೆಯ ಸಾಥ್ ಕೂಡ ಇತ್ತು. ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಭಾರತದ ಜೊತೆಯಾಗಿ ನಿಂತಿತ್ತು. ಇವತ್ತು ಭಾರತ ಆದ್ರೆ ನಾಳೆ ನಮ್ಮ ಸರದಿ ಅನ್ನೋದು ಬೇರೆ ರಾಷ್ಟ್ರಗಳಿಗೂ ಕೂಡ ಗೊತ್ತು. ಆ ಕಾರಣದಿಂದ ಉಗ್ರ ಸಂಹಾರಕ್ಕೆ ಭಾರತ ನಿಲ್ಲುತ್ತೆ ಅಂತ ಹೇಳಿದ್ರೆ ನಿಮ್ಮ ಬೆಂಬಲವಾಗಿ ನಾವಿರ್ತೀವಿ ಅಂತ ರಾಷ್ಟ್ರದ ಬೇರೆ ಬೇರೆ ರಾಷ್ಟ್ರಗಳು, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಭಾರತದ ಜೊತೆಗೆ ನಿಂತಿತ್ತು, ಬೆಂಬಲವನ್ನ ಸೂಚಿಸಿತ್ತು, ಮೌಖಿಕವಾಗಿ ಅದನ್ನ ಹೇಳಿತ್ತು ಕೂಡ. ರಷ್ಯಾ ಇಗ್ಲಾದಂತ ಶಕ್ತಿ ಸಾಮರ್ಥ್ಯ ಇರುವಂತ ಆಯುಧಗಳನ್ನು ಕೂಡ ಕಳಿಸಿತ್ತು. ಹೋರಾಟದಲ್ಲಿ ನಾವಿದ್ದೀವಿ ಅಂತ.